ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯತೆ ಸರ್ವಮಂಗಲ ಪಟ್ಟಿ ಹುಟ್ಟು ಕನ್ಸಾರ್ಷಿಯಂ ಮಾಡ್ತಾ ಬರ್ತಾರೆ. ಸಾಕಷ್ಟು ವುಮೆನ್ ಆಂಟ್ರಪ್ರಿನರ್ಸ್ ನ have come, and women entrepreneurs from 8 states have participated. As you said, please sing the spirit of Ubuntu song with all of us. And to walk along a path however long, turning every stone on the way. We dream, Balavide nammalli, Volkate namma sandesha. Thank you. Good morning, ladies and gentlemen. Today our Honorable Chief Minister has another appointment to attend. Honorable Minister for Large and Medium Scale Industries, Sri Mukesh Nirani ji, our guest of honor, Sri Amit Kumar ji, our well-wishers, Sri FKCCF, distinguished delegates from all over the country, especially the 8 presidents from different parts of solidarity and camaraderie, cutting across lines. I'm personally touched and humbled by the presence of all of the leaders. Each one of you is a motivator. Each one of you is a giver. I was just wanting to say one word. There is something called the helping women entrepreneurs with all these implementations. Ladies and gentlemen, we have with us UNDP, a social organization that's been working for the empowerment of women and children. Madam, ಕೋವಿಡ್ ಸಂದರ್ಭದಲ್ಲೂ ಸಹ UNDP ಅವರು ಸಾಕಷ್ಟು ಸಹಕಾರಿ ಪ್ರೋಗ್ರಾಮ್ಸ್ ಅನ್ನ ಸಹ ನಾವು ಕೋವಿಡ್ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಮಾಡಿದ್ದು. UNDP ಅವರಿಗೆ ನಮ್ಮ ಅನಂತ ಹೃದಯ ತುಂಬಿದ ಧನ್ಯವಾದಗಳು. We are overwhelmed by this gracious support you are extending to Ubuntu Consortium, sir. ಬ್ಯಾಕ್ ಮೇಡಮ್. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸಬಲರಾಗಬೇಕು ಎನ್ನುವಂಥದ್ದೇ ಉಬುಂಟು ಕನ್ಸಾರ್ಷಿಯಂನ ಉದ್ದೇಶ. ಈ ನಿಟ್ಟಿನಲ್ಲಿ ನಮಗೆ ಲೈಫ್ ಸ್ಕಿಲ್ಸ್ ಸೆಗ್ಮೆಂಟ್ ನಲ್ಲಿ on the financial management we'll be having a lot more training programs coming up with respect to the financial management and wellness and health for women. So this is on stage at such a momentous moment, ladies and gentlemen. Director Hassan, Asian Center for Entrepreneurial Initiative, Chief Facilitator, Cohort Auditor Collaborators. Ladies, ನಾವು ಮಧುರಾಯಣ ಛತ್ರಪತಿ ಅವ್ರ ಬಗ್ಗೆ ಹೇಳೋದು ನೋಡಿದ್ರೆ I think I'll need another half an hour to 45 minutes to finish all that. To so many of us, and I really feel very proud that we are honoring her today. Thank you so much. So let's give a huge round of applause to Dr. Madhura in
ರಾಷ್ಟ್ರೀಯ ಮಹಿಳಾ ಉದ್ಯಮದಾರರ ದಿನೋತ್ಸವ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸುಮಾರು 400 ಮಹಿಳಾ ಉದ್ಯಮದಾರಗಳು 8 ರಾಜ್ಯಗಳಿಂದ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಮಾನ್ಯ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿ ಅವರು ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ನಮಗೆ ನೋಡಿ, ಇಷ್ಟು ಜನರ ಹೆಣ್ಮಕ್ಳು ನೋಡಿ, ಅವರು ಉತ್ಸಾಹ ನೋಡಿ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮಗೆ ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. 8 ರಾಜ್ಯದಿಂದ ಬೇರೆ ಬೇರೆ ಸಂಸ್ಥೆ ಹೆಣ್ಮಕ್ಳು ಬಂದಿದ್ದಾರೆ. ಉಬುಂಟು ಕಾನ್ಸಾರ್ಟಿಯಂ ಅನ್ನೋದು ಒಂದು ವೇದಿಕೆ. ಮಹಿಳಾ ಉದ್ಯಮದಾರರ ಅಸೋಸಿಯೇಷನ್ಸ್ ಏನಿದೆ ಅವರೆಲ್ಲರಿಗೆ ಒಂದು ವೇದಿಕೆ ಮೇಲೆ ನಾವು ತಂದಿದ್ದೀವಿ. 30ಕ್ಕಿಂತ ಹೆಚ್ಚು ಮಹಿಳಾ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಇದ್ದಾರೆ. ಸುಮಾರು 10,000 ಹೆಣ್ಮಕ್ಳು ಬಿಸ್ನೆಸ್ಸಲ್ಲಿ ಇರೋ ಜನರು ನಮ್ಮ ವೇದಿಕೆಯಲ್ಲಿ ಉಪಯೋಗ ಅಂದರೆ ಲಾಭ ಪಡಿತಾ ಇದ್ದಾರೆ. ಸೊ ನಮಸ್ಕಾರ. ಅವಾಗ ಹೇಳ್ತಾ ಇದ್ರು ಹೆಣ್ಣೊಂದು ಕಲಿತರೆ ಇಡೀ ಮನೆಯೆಲ್ಲ ಕೂಡ ಕಲಿತಂಗೆ ಅಂತ ಹೇಳಿಬಿಟ್ಟು, ಇವಾಗ ಒಬ್ಬರು ಆಂಟ್ರಪ್ರೆನರ್ ಆದರೆ ಅವರು ಕಮ್ಯುನಿಟಿ ಆಫ್ ಆಂಟ್ರಪ್ರೆನರ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಈ ಉಬುಂಟು ಕಾನ್ಫರೆನ್ಸು. ಸೊ ಇಲ್ಲಿರೋಂಥ ಎಲ್ಲ ಮಹಿಳೆಯರು ಕೂಡ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಮೀಡಿಯಾ ಕನೆಕ್ಟ್ ವತಿಯಿಂದ ಮೀಡಿಯಾ ಪಾರ್ಟ್ನರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗೆಯೇ ನಾನು ಒಬ್ಬ ಆಂಟ್ರಪ್ರೆನರ್ ಆಗಿ 10 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಇನ್ನೊಬ್ಬ ಮಹಿಳೆ ಹೆಲ್ಪು ತುಂಬ ಇಂಪಾರ್ಟೆಂಟು. ಸೊ ನಾವು ಏನಾದರೂ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದರೆ, ಸೊ ಹಾಗಾಗಿ ಈ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಸೊ ಐ ಆಮ್ ಶೋರ್ ಲಾಟ್ ಆಫ್ ವಿಮೆನ್ ವಿಲ್ ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್. And we encourage each other every time wherever the need be. So that's the whole point of this conference. I'm so happy and proud to be part of this. Thank you. ಕಾರ್ಯಕ್ರಮದಲ್ಲಿ 400ಕ್ಕೂ ಹೆಚ್ಚು ಮಹಿಳಾ ಉದ್ಯಮಿದಾರರು ಭಾಗವಹಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಂದ ಬಂದಿದ್ದಾರೆ. 8 ರಾಜ್ಯಗಳಿಂದ ಬಂದಿದ್ದಾರೆ, ಪ್ರತಿನಿಧಿತ್ವ ವಹಿಸಿದ್ದಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗೋವಾ, ತೆಲಂಗಾಣ, ಆಂಧ್ರ, ಚೆನ್ನೈ ಎಲ್ಲ ಕಡೆಯಿಂದ ಬಂದಿದ್ದಾರೆ, ದೂರದಿಂದ. ಏನು ಇಲ್ಲಿಂದ ತೊಗೊಂಡೋಗ್ತಾರೆ ಅಂದರೆ, ನಾವು ನಮ್ಮ ಸಂಸ್ಥೆಗಳನ್ನು ಬಲಪಡಿಸೋದು ಹೇಗೆ, ದೃಢಪಡಿಸೋದು ಹೇಗೆ, ಅದರಿಂದ ಸಬಲರಾಗೋದು ಹೇಗೆ ಅಂತ ಇಲ್ಲಿಂದ ಕಲ್ತಿದ್ದು ಅವ್ರ ಸದಸ್ಯರಿಗೆ ಅದನ್ನು ಕಲಿಸಿ ಮುಂದುವರೆದು ಅವರವ್ರದ್ದು ಉದ್ಯಮದಲ್ಲಿ ಇದು ಪಡೆದು ಹೆಚ್ಚಿನ ಪ್ರಗತಿ ನಡೆಯಬೇಕು ಅನ್ನೋದೇ ಒಂದೇ ಈ ಕಾರ್ಯಕ್ರಮದ ಉದ್ದೇಶ. Namaskara, my name is Richa Khandelwal Bhaj. I represent Keshava Productions Private Limited and Narayana's Atmanirbhar Bharat Foundation. I'm a very proud member of Vision Karnataka Foundation and a mentee of Kishore Jagirdar sir, without whose support, guidance, mentorship and wisdom, Narayana's Bharat would not have happened. So what has happened over the years of mentorship is that I've got clarity, immense potential of understanding of immense potential that my organization holds, and a huge network, a huge rich network of professionals and entrepreneurs who are there to support and help us all grow. Thank you so much. Amita Tanga, and I'm into handicrafts and handmade jewelry. So this journey till today has been very nice for me, and I am associated with VKF, which is taking my business and my hobby to a next level. So I'm tied up with VKF and hope to see more horizons in my life. Thank you. Sanjay Bedwal, representing Vision Karnataka Foundation. I have Mr. Sumit Tanga along with me. ಆ್ಯಂಡ್ ನಮ್ಮದು ಉದ್ದೇಶ ಏನಂತಂದರೆ, ವಿಷನ್ ಕರ್ನಾಟಕ ಫೌಂಡೇಶನಲ್ಲಿ ಬರೀ MSME ಕ್ಲಸ್ಟರ್ ಮಾಡೋದು ಇಲ್ಲ, MSME ಬರೀ ಫಂಡಿಂಗ್ ಮಾಡಿ ಮುಗಿಸೋದು ಅಷ್ಟೇ ಅಲ್ಲ. ಅದ್ರ ಮುಂದೆ ಆ್ಯಕ್ಚುಲಿ ಅದನ್ನು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಅದರ ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕಾ ಇಲ್ಲ ಇಂಡಿಯನ್ ಕನ್ಸಂಪ್ಷನ್ ಹೇಗೆ ಮಾಡೋದು ಉದ್ದೇಶ ನಮ್ಮದಿದೆ. ಯಾಕಂದರೆ ಎಲ್ಲ MSMEಗಳು ಏನು ಮಾಡ್ತಾರೆ, ಅವ್ರಿಗೆ ಫಂಡಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ, ಆದರೆ ಮುಂದೆ ಅದು ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ಅವರು ಸ್ಟಕ್ ಆಗಿ ಆ ಕಂಪ್ನಿನ ಕ್ಲೋಸ್ ಆಗೋ ಪರಿಸ್ಥಿತಿ ಬರುತ್ತೆ. ಈ ಉದ್ದೇಶ ಇಟ್ಕೊಂಡು ವಿಷನ್ ಕರ್ನಾಟಕ ಫೌಂಡೇಶನಲ್ಲಿ ನಾವು ಒಂದು ಟೀಮ್ನ ಸೇರ್ಕೊಂಡ್ಬಿಟ್ಟು ಇದನ್ನು ಮುಂದೆ ತೊಗೊಂಡು ಹೋಗಿ ಇದ್ರ ಉಪಯೋಗ ಅಂದರೆ ವಿ ಆರ್ ಎಂಡ್ ಟು ಎಂಡ್ MSME ಕನ್ಸಲ್ಟೆಂಟ್ಸ್ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಸೊ ಇದ್ರ ಮುಖ್ಯಸ್ಥರಾದ ಕಿಶೋರ್ ಜಾಗೀರ್ದಾರ್, ಅನಿತಾ ರಾವ್ ಅವರು ಎಲ್ಲರೂ ಸೇರಿ ನಾವು ಇದನ್ನು ಮುಂದೆ ತೊಗೊಂಡು ಹೋಗ್ತೇವೆ. ಇದಕ್ಕೆ ತಮ್ಮೆಲ್ಲ ಸಹಕಾರ ಕೊಡಬೇಕಂತ ನಮ್ಮ ವಿನಂತಿ. ಥ್ಯಾಂಕ್ ಯು.
I'm Anita Rao from Vision Karnataka Foundation. We are a think tank group. We are doing lot of cluster development activities. Cluster is the concept to upscale the technology, where we are working with the ground level last 10 years. We have been implemented more than 10 common facility centers in Karnataka. Lot of fund we have brought from central government. We have been to partner with central government now, and now with the state government support, we are working lot of entrepreneurship management programs, training, as well as capacity building program. Now we have released a book where the entrepreneurs can think what they can do, geographical basis, what are the raw material available, technology, supply chain, all the aspects, how can think before setting up the MSME unit, and as well as what are the government schemes, MSME schemes, which to support them, as well as how to set up a company, what are the partnership, private limited, how are the procedure will be there. And we have given more than 10,000 indicative ideas so that entrepreneurship can come with the different ideas. Thank you. Namaskara, this is Kishore Jagirdar, President of Vision Karnataka Foundation. I am with my team right now, and Vision Karnataka is a think tank and an aggregator of social impact as an organization. We fill in the gap of the industry where there is need of analytical solutions, and while we are working on the analytical solutions, we also forecast and we give a solution on how to correct the gaps in the market as well as the social development aspect. So we are working on every district of Karnataka right now in a unique storyboard creation by bringing all the stakeholders collectively and seeing that the acceleration of the programs and implementation takes place along with the government. Now, this is my team, and yesterday we have from our MSME Council released a book with 1,000 business ideas. This can be utilized for starting MSME and also startup ventures, and this was released by the Industry Minister Mr. Nirani yesterday, and this is about the book. And the entire structure and the research as a very intense research initiative done by our team member here, Anita Rao, and she is the executive board member and also the head of the MSME Council, and she has been leading a lot of cluster development in Karnataka, which I think would be something that would even be one of the first of its kind in the country, where shortly Karnataka will be superseding the number of clusters that will be there, and the women clusters are one of the focused area. So I would now request Anita to kindly say a few words from your point of view. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸಬಲರಾಗಬೇಕು ಎನ್ನುವಂಥದ್ದೇ ಉಬುಂಟು ಕನ್ಸಾರ್ಷಿಯಂನ ಉದ್ದೇಶ. ಈ ನಿಟ್ಟಿನಲ್ಲಿ ನಮಗೆ ಲೈಫ್ ಸ್ಕಿಲ್ಸ್ ಸೆಗ್ಮೆಂಟ್ ನಲ್ಲಿ ವಿಕಿರ್ ಅವರು ಸಾಕಷ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಹಾಗೂ ಆರ್ಥಿಕವಾಗಿ ಸಹ ಮಹಿಳೆಯರು ಸಬಲರಾಗಬೇಕು ಅಂತ ನಮ್ಮನ್ನ ಇವತ್ತು ನಾನು ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಸ್ವರಾಜ್ಯ ಯಾತ್ರೆಯ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. 4 ತಂಡದಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪರ ನೇತೃತ್ವದಲ್ಲಿ ಮತ್ತು ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ, ಒಟ್ಟು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಈಶ್ವರಪ್ಪ ಅವರ ನೇತೃತ್ವದಲ್ಲಿ 4 ತಂಡಗಳು ಇಡೀ ರಾಜ್ಯಾದ್ಯಂತ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಚುನಾಯಿತ ಜನಪ್ರತಿನಿಧಿಗಳನ್ನು ಭೇಟಿಯಾಗ್ತಾ ಇದ್ದಾರೆ ಮತ್ತು ಮುಂಬರುವಂಥ ವಿಧಾನ ಪರಿಷತ್ ಚುನಾವಣೆಗೆ ಎಲ್ಲ ಮತದಾರರನ್ನು ವಿನಂತಿಯನ್ನು ಮಾಡಿಕೊಳ್ಳಲಿದ್ದಾರೆ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳ ಜಯಶಾಲಿಗೆ ಈ ಎಲ್ಲ ಕಾರ್ಯಕ್ರಮವನ್ನು ಒಂದು ದಿವಸಕ್ಕೆ ಒಂದು ತಂಡ 2 ಜಿಲ್ಲೆಗೆ ಪ್ರವಾಸವನ್ನು ಮಾಡುವಂಥ ಕೆಲಸ ಇದೆ. ನಾನು ಇವತ್ತು ಪ್ರಾರಂಭ ಮಾಡ್ತೇನೆ ಮತ್ತು 22ನೇ ತಾರೀಕು ಕೂರ್ಗಲ್ಲಿ ಕೊನೆಗೊಳ್ಳುವಂಥ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಸರ್, ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ವಲ್ಲ ಸರ್ ಪರಿಷತ್ ಚುನಾವಣೆಗೆ? ಈಗಾಗಲೇ ನಾವು ಪಟ್ಟಿಯನ್ನು ಮೇಲೆ ಕಳಿಸಿದ್ದೇವೆ. ಒಂದೆರಡು ಜಿಲ್ಲೆ ಬಿಟ್ಟರೆ ಎಲ್ಲ ಕಳಿಸಿದ್ದೇವೆ. ಇವತ್ತು ಸಾಯಂಕಾಲ ಒಳಗಡೆ
ಅಂತಿಮ ಪಟ್ಟಿ ಅನುಮೋದನೆ ಆಗೋ ನಿರೀಕ್ಷೆ ಇದೆ. ಇಲ್ಲಿದ್ರೆ ನಾಳೆ ಬೆಳಗ್ಗೆ ಆಗಿದೆ. ನಿರೀಕ್ಷೆ ಇದೆ ಸರ್. ಹಾನಿಯಾಗಿದೆಯಲ್ಲ ಬೆಳೆಗಳಿಗೆ ಇನ್ನೂ ಯಾವುದೇ ಪರಿಹಾರ ಘೋಷಣೆ ಆಗಿದೆ? ನಾನು ಊರಿಂದ ಬಂದ ತಕ್ಷಣ ಅದೆಲ್ಲ ಸಮೀಕ್ಷೆ ಮಾಡಿ ವರದಿ ಕೂಡ ಕೇಳಿದ್ದೇನೆ. ಕೊಟ್ಟ ತಕ್ಷಣ ಪರಿಹಾರವನ್ನು ಪ್ರಾರಂಭ ಮಾಡ್ತೀನಿ. ಸರ್, IYC ಚುನಾವಣೆಯಲ್ಲೂ ಕೂಡ ಹ್ಯಾಕಿಂಗ್ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಸರ್. ಅರಗಲ್ ನರೇಂದ್ರ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಗೆ ದೂರ ಬಂದರೆ ನಾವು ತನಿಖೆ ಮಾಡಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ.